ತಜ್ಞರು ಆಗಿರ್ತಕ್ಕಂಥ ಪ್ರೊಫೆಸರ್ ಸೈಯದ್ ಮರಾಂಡಿ ಅವರು ಏನು ಹೇಳಿದ್ದಾರೆ ನೋಡೋಣ. ಅಮೆರಿಕವು ಇರಾನ್ನೊಂದಿಗಿನ ಒಪ್ಪಂದಗಳನ್ನು ಉಲ್ಲಂಘಿಸಿದೆ ಮತ್ತು ಇರಾನ್ನ ನಾಗರಿಕರು ಹಾಗೂ ಮೂಲಭೂತ ಸೌಕರ್ಯಗಳ ಮೇಲೆ ದಾಳಿ ನಡೆಸುತ್ತಿದೆ ಎಂದು ಪ್ರೊಫೆಸರ್ ಮರಾಂಡಿ ಆರೋಪಿಸಿದ್ದಾರೆ. ಇರಾನ್ ತನ್ನ ರಕ್ಷಣೆಗಾಗಿ ಮತ್ತು ಅಮೆರಿಕದ ದಾಳಿಗಳಿಗೆ ಪ್ರತ್ಯುತ್ತರ ನೀಡಲು ನಿರ್ಧರಿಸಿದೆ ಎಂದು ಅವರು ತಿಳಿಸಿರುತ್ತಾರೆ. ಜಾರ್ಡಾನ್ ಮತ್ತು ಸೌದಿ ಅರೇಬಿಯಾ, ಕುವೈತ್, ಬಹ್ರೇನ್ ದೇಶಗಳು ತಮ್ಮ ವಾಯುಪ್ರದೇಶ ಅಥವಾ ನೆಲೆಗಳನ್ನು ಅಮೆರಿಕದ ದಾಳಿಗಳಿಗೆ ಬಳಸಿಕೊಳ್ಳಲು ಅವಕಾಶ ನೀಡುತ್ತಿವೆ ಎಂದು ಇರಾನ್ ಭಾವಿಸಿದೆ. ಕಾರಣದಿಂದಾಗಿಯೇ ಇರಾನ್ ಆ ದೇಶಗಳ ಮೇಲೆ ದಾಳಿಗಳನ್ನು ತೀವ್ರಗೊಳಿಸಿದೆ. ಇರಾನ್ ನಾಗರಿಕರನ್ನು ಗುರಿಯಾಗಿಸುವುದನ್ನು ತಪ್ಪಿಸಲು ಸಾಕಷ್ಟು ಸಂಯಮ ವಹಿಸಿದೆ ಎಂದು ಪ್ರೊಫೆಸರ್ ಮರಾಂಡಿ ಹೇಳಿರುತ್ತಾರೆ. ಆದರೆ ಅಮೆರಿಕ ಮತ್ತು ಅದರ ಪ್ರಾದೇಶಿಕ ಮಿತ್ರ ರಾಷ್ಟ್ರಗಳು ಇರಾನ್ನ ಎಚ್ಚರಿಕೆಗಳನ್ನು ನಿರ್ಲಕ್ಷಿಸಿರುವುದರಿಂದ ಇರಾನ್ ಪ್ರತಿದಾಳಿ ನಡೆಸಬೇಕಾಗಿ ಬಂದಿದೆ ಎಂದು ಪ್ರೊಫೆಸರ್ ಸೈಯದ್ ಮರಾಂಡಿ ಅವರು ತಮ್ಮ ಸಂದರ್ಶನದಲ್ಲಿ ಹೇಳಿಕೊಂಡಿರುತ್ತಾರೆ. ಇನ್ನು ಮುಂದುವರಿಯುತ್ತಾ ಪ್ರೊಫೆಸರ್ ಸೈಯದ್ ಮೊರಾಂಡಿ ಅವರು ಇರಾನ್ ಮೇಲೆ ಅಮೆರಿಕ ಅಥವಾ ಮೈತ್ರಿಕೂಟವು ಗ್ರೌಂಡ್ ಅಫೆನ್ಸಿವ್ ನಡೆಸುವುದು ಮಾನಸಿಕವಾಗಿ ಹುಚ್ಚುತನದ ಹಾಗೂ ಸಂಪೂರ್ಣ ವಿಫಲವಾದ ಯೋಜನೆಯಾಗಿದೆ. ಆದರೆ ಸದ್ಯ ನಡೆಯುತ್ತಿರುವ ವಾಯುದಾಳಿಗಳು ಈ ರೀತಿಯ ನೆಲದ ದಾಳಿಗೆ ಪ್ರದೇಶವನ್ನು ಸಿದ್ಧಪಡಿಸುವಂತಿದೆ ಎಂದು ಪ್ರೊಫೆಸರ್ ಸೈಯದ್ ಮರಾಂಡಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಆ ಭಾಗದಲ್ಲಿನ ವಿಪರೀತ ಹವಾಮಾನ ಮತ್ತು ತೇವಾಂಶ ಹ್ಯುಮಿಡಿಟಿ ಗಮನಿಸಿದರೆ ಇದು ಪ್ರಾಯೋಗಿಕವಾಗಿ ಸಾಧ್ಯವಿಲ್ಲ ಎಂದು ಕೆಲ ಹಿರಿಯ ಅಮೆರಿಕನ್ ಮಿಲಿಟರಿ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಈ ಯುದ್ಧದ ಆರಂಭಕ್ಕೆ ಇಸ್ರೇಲ್ ಆಡಳಿತ ಮತ್ತು ಝಿಯೋನಿಸ್ಟ್ ಲಾಬಿ ಕಾರಣ. ಟಕ್ಕರ್ ಕಾರ್ಲ್ಸನ್ ಅವರ ಪ್ರಕಾರ ಡೊನಾಲ್ಡ್ ಟ್ರಂಪ್ ಅವರು ತಾವು ವಿಫಲರಾಗುತ್ತೇವೆ ಎಂದು ತಿಳಿದಿದ್ದರೂ ಕೂಡ ಈ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಟ್ರಂಪ್ ಅವರು ತಮ್ಮ ನಿಲುವುಗಳಿಂದ ರಾಜಿ ಮಾಡಿಕೊಂಡಿದ್ದಾರೆ ಎನ್ನುವುದೇ ಈ ಎಲ್ಲ ಬೆಳವಣಿಗೆಗಳನ್ನು ಅರ್ಥ ಮಾಡಿಕೊಳ್ಳಲು ಇರುವ ಏಕೈಕ ದಾರಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ಆದರೆ ಮತ್ತೊಂದೆಡೆ ಅಮೆರಿಕದ ಕಾಂಗ್ರೆಸ್ನಲ್ಲಿ ಮಿಲಿಟರಿ ಬಜೆಟ್ ತಡೆಬಿದ್ದಿರುವುದು ಮತ್ತು ಇಸ್ರೇಲ್ಗೆ ನೀಡುವ ವಾರ್ಷಿಕ ಮಿಲಿಟರಿ ಸಹಾಯವನ್ನು ಅರ್ಧದಷ್ಟು ಡೆಮಾಕ್ರೆಟ್ಗಳು ವಿರೋಧಿಸುತ್ತಿರುವುದು ದೊಡ್ಡ ಬದಲಾವಣೆಯ ಸಂಕೇತವಾಗಿದೆ. ಅಮೆರಿಕದ ಯುವಜನತೆ ಮತ್ತು ಯುವ ಯಹೂದಿಗಳು ಪ್ಯಾಲೆಸ್ತೀನ್ ಹಾಗೂ ಯಹೂದಿಗಳ ಸಮಾನರಾಗಿ ಒಟ್ಟಿಗೆ ಬದುಕಬೇಕು ಎಂದು ನಂಬುತ್ತಿದ್ದಾರೆ. ಅಮೆರಿಕದಲ್ಲಿ ಸತ್ಯ ಮತ್ತು ನೈತಿಕತೆಯ ಪರವಾದ ಬದಲಾವಣೆಗಳು ನಿರೀಕ್ಷೆಗಿಂತ ವೇಗವಾಗಿ ನಡೆಯುತ್ತಿವೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಸೌದಿ ಅರೇಬಿಯಾದ ಮೇಲಿನ ದಾಳಿಯು ಪಾಕಿಸ್ತಾನದ ಮೇಲಿನ ದಾಳಿಯಂತೆ ಎಂದು ಪಾಕಿಸ್ತಾನದಿಂದ ಎಚ್ಚರಿಕೆ ನೀಡಲಾಗಿದೆ ಎಂದು ವರದಿಗಳ ಬಗ್ಗೆ ಚರ್ಚೆಯಾಗುತ್ತದೆ. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರೊಫೆಸರ್ ಮರಾಂಡಿ ಅವರು ಅಮೆರಿಕ ದೌರ್ಜನ್ಯದ ವಿರುದ್ಧ ಆಕ್ಸಿಸ್ ಆಫ್ ರೆಸಿಸ್ಟೆನ್ಸ್ ಮಾತ್ರ ನಿಂತಿದೆ ಎಂದು ಹೇಳುತ್ತಾರೆ. ಸೌದಿ ಅರೇಬಿಯಾ ಮತ್ತು UAE ತಮ್ಮ ಭೂಪ್ರದೇಶವನ್ನು ಇರಾನ್ ವಿರುದ್ಧ ಬಳಸಲು ಅವಕಾಶ ನೀಡಿದರೆ ಅದರ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಅವರು ಎಚ್ಚರಿಸಿದ್ದಾರೆ. ಇರಾನ್ನ ಮಾಜಿ ಅಧ್ಯಕ್ಷ ಮಹ್ಮೂದ್ ನೆಜಾದ್ ಯುರೋಪ್ನಲ್ಲಿ ಮೊಸಾದ್ ಜೊತೆ ರಹಸ್ಯ ಸಭೆ ನಡೆಸಿದ್ದಾರೆ ಹಾಗೂ ಅವರ ಭದ್ರತಾ ಕಟ್ಟಡಗಳ ಮೇಲೆ ದಾಳಿ ನಡೆದಿದೆ ಎಂಬ ವರದಿಗಳ ಬಗ್ಗೆ ಕೇಳಿದಾಗ ಇದು ಇರಾನ್ನಲ್ಲಿ ಗೊಂದಲ ಸೃಷ್ಟಿಸಲು ಇಸ್ರೇಲ್ ಹಬ್ಬಿಸುತ್ತಿರುವ ಸುಳ್ಳು ಕಥೆ ಎಂದು ಪ್ರೊಫೆಸರ್ ಮರಾಂಡಿ ತಳ್ಳಿಹಾಕಿದ್ದಾರೆ. ಇರಾನ್ನ ಉನ್ನತ ನಾಯಕತ್ವ ಮತ್ತು ಚುನಾವಣಾ ಪ್ರಕ್ರಿಯೆಗಳು ಅತ್ಯಂತ ವ್ಯವಸ್ಥಿತವಾಗಿ ನಡೆಯುತ್ತವೆಯೇ ಹೊರತು ಮಾಜಿ ಅಧ್ಯಕ್ಷರೊಬ್ಬರು ಯಾರ ಗಮನಕ್ಕೂ ಬಾರದೆ ರಹಸ್ಯವಾಗಿ ವಿದೇಶಕ್ಕೆ ತೆರಳಿ ಶತ್ರುಗಳೊಂದಿಗೆ ಸಭೆ ನಡೆಸುವುದು ಅಸಾಧ್ಯ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರೊಫೆಸರ್ ಜಾನ್ ಮಿಯರ್ಸ್ ಹೈಮರ್ ಅವರು ಅಮೆರಿಕ ಮತ್ತು ಇರಾನ್ ನಡುವಿನ ಈ ಬಿಕ್ಕಟ್ಟಿನ ಬಗ್ಗೆ, ಈ ಯುದ್ಧದ ಬಗ್ಗೆ ಏನು ಹೇಳಿದ್ದಾರೆ ಅಂತ ಈ ದಿನ ನೋಡೋಣ. ಅಮೆರಿಕವು ಇರಾನ್ ನಾಗರಿಕ ಮೂಲಭೂತ ಸೌಕರ್ಯಗಳ ಮೇಲೆ ದಾಳಿ ಮಾಡಲು ಮುಂದಾದಾಗ ಇರಾನ್, ಕುವೈತ್, ಜಾರ್ಡಾನ್ ಮತ್ತು ಸೌದಿ ಅರೇಬಿಯಾ ಮೇಲಿನ ದಾಳಿಯನ್ನು ತೀವ್ರಗೊಳಿಸುವ ಮೂಲಕ ತಕ್ಕ ತಿರುಗೇಟು ನೀಡಿತ್ತು. ಇರಾನ್ನ ಈ ಬಲವಾದ ಪ್ರತಿದಾಳಿಯಿಂದಾಗಿ ಅಮೆರಿಕವು ತನ್ನ ದಾಳಿಯನ್ನು ಸ್ವಲ್ಪ ಮಟ್ಟಿಗೆ ಹಿಂತೆಗೆದುಕೊಳ್ಳಬೇಕಾಯಿತು. ಎಣ್ಣೆ ಪೂರೈಕೆ ಮತ್ತು ಒಂದು ವೇಳೆ ಅಮೆರಿಕವು ತನ್ನ ದಾಳಿಯನ್ನು ಮುಂದುವರಿಸಿದರೆ ಪರ್ಷಿಯನ್ ಗಲ್ಫ್ ಮತ್ತು ಕೆಂಪು ಸಮುದ್ರದಿಂದ ತೈಲ ಪೂರೈಕೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವುದಾಗಿ ಇರಾನ್ ಎಚ್ಚರಿಕೆ ನೀಡಿತ್ತು.
ಕೊಲ್ಲಿ ರಾಷ್ಟ್ರಗಳ ಮೇಲಿನ ಆರ್ಥಿಕ ಮತ್ತು ಸಾಮಾಜಿಕ ಪರಿಣಾಮಗಳ ಭಯದಿಂದ ಆ ದೇಶಗಳು ಟ್ರಂಪ್ ಮೇಲೆ ಒತ್ತಡ ಹೇರಿರಬಹುದು ಎಂದು ಪ್ರೊಫೆಸರ್ ಮಿಯರ್ಸ್ ಹೈಮರ್ ಅವರು ವಿವರಿಸುತ್ತಾರೆ. ಕಳೆದ ಕೆಲವು ದಿನಗಳಲ್ಲಿ ಇರಾನ್ ತೋರಿಸಿರುವ ಕ್ಷಿಪಣಿ ಮತ್ತು ಡ್ರೋನ್ ಸಾಮರ್ಥ್ಯದಿಂದಾಗಿ ಮಧ್ಯಪ್ರಾಚ್ಯದಲ್ಲಿರುವ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಧ್ವಂಸಗೊಳಿಸುವ ಶಕ್ತಿ ಇರಾನ್ಗೆ ಇದೆ ಎಂಬುದು ಸ್ಪಷ್ಟವಾಗಿ ಇಲ್ಲಿ ತಿಳಿಯಬಹುದು. ಅಮೆರಿಕದ ಬಳಿ ಇರಾನ್ ಅನ್ನು ಸೋಲಿಸಲು ಸ್ಪಷ್ಟವಾದ ಯಾವುದೇ ಮಿಲಿಟರಿ ತಂತ್ರವಿಲ್ಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಜೂನ್ 17ರಂದು ಮಾಡಿಕೊಂಡಿದ್ದ ಒಪ್ಪಂದ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಒಂದು ರೀತಿಯ ಶರಣಾಗತಿ ದಾಖಲೆಯಾಗಿತ್ತು ಮತ್ತು ಅದರಲ್ಲಿ ಇರಾನ್ ಮೇಲುಗೈ ಸಾಧಿಸಿತ್ತು. ಆದರೆ ಟ್ರಂಪ್ ಅದನ್ನು ಮೀರಿ ಹರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣಕ್ಕಾಗಿ ಯತ್ನಿಸಿದ್ದರಿಂದ ಈ ಸಂಘರ್ಷ ಈಗ ಮತ್ತೆ ಹೆಚ್ಚಾಗಿದೆ. ಮುಂದಿನ ದಿನಗಳಲ್ಲಿ ಇರಾನ್ ಕಠಿಣವಾದ ಬೇಡಿಕೆಗಳನ್ನು ಮುಂದಿಡಬಹುದು ಎಂದು ಪ್ರೊಫೆಸರ್ ಮಿಯರ್ಸ್ ಹೈಮರ್ ಅವರು ತಿಳಿಸಿದ್ದಾರೆ.